ಹಾಯ್ ರೀ, ಎಲ್ಲರಿಗೂ ನನ್ನ ಒಂದು ಹೊಸ ವೀಡಿಯೋಗೆ ಸ್ವಾಗತ. ಬರೀ ಇವತ್ತು ಉತ್ತರ ಕರ್ನಾಟಕದಾಗ ತಾಳಿಪಟ್ಟಿ ಮಾಡ್ತಾರೆ. ಅದ್ರಾಗ ನಾನೊಂದು ಇವತ್ತು ಮಸಾಲೆ ತಾಳಿಪಟ್ಟಿ ಹೇಗೆ ಮಾಡೋದಂತ ಈ ವಿಡಿಯೋ ಮೂಲಕ ತೋರಿಸ್ತೀನಿ. ಬರೀ ಅತಿ ಈಸಿಯಾಗಿ ಹಾಗೂ ಸರಳವಾಗಿರುತ್ತೆ. ಮನೆಯಲ್ಲಿರುವ ಪದಾರ್ಥಗಳನ್ನ ಬಳಸ್ಕೊಂಡು ತಾಳಿಪಟ್ಟಿನ ಹೇಗೆ ಮಾಡೋದಂತ ಈ ವಿಡಿಯೋ ಮೂಲಕ ತೋರಿಸ್ತೀನಿ. ಬರ್ರಿ. ಹಾಯ್ ರೀ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನೊಂದು ಚಾನಲ್ಗೆ ಸಬ್ ಮಾಡಿಲ್ಲ ಬೇಗ ಬೇಗ ಸಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನೋಡಿರಿ, ನಾನಂತೂ ಎಲ್ಲಿ ಬಂದಿನಂತ ಆಲ್ಮೋಸ್ಟ್ ಲೈವ್ನಾಗ ಕೆಲವರಿಗೆ ಗೊತ್ತಿರುತ್ತೆ, ಇನ್ನೂ ಕೆಲವರಿಗೆ ಗೊತ್ತಿರಲ್ಲ. ನಾನು ಮಲ್ಕಿಗೆ ಬಂದೀನಿ ರೀ, ನಮ್ಮ ಅಕ್ಕರ ಮನೆಗೆ. ಹಾಗೆ ನಮ್ಮ ಬ್ರದರ್ ಮನೆಯಾಗೂ ಇದೆ. ಸೊ ಇವಾಗ ಇಲ್ಲಿ ಬಂದೀನಿ. ನಮ್ಮ ಸೌಮ್ಯದವ್ರಿ ಅಕ್ಕನ ಮಗಳು ಏನೋ ಒಂದು ಸ್ಪೆಷಲ್ ಒಂದು ದಿಢೀರಾಗಿ ಮಾಡೋ ಒಂದು ತಿಂಡಿ ಮಾಡಕತ್ತಾಳ. ಅದು ಉತ್ತರ ಕರ್ನಾಟಕದ ತಿಂಡಿ ರೀ. ಆಕೆ ಏನು ಮಾಡಕತ್ತಾಳ ಅಂಥೇಳಿ ನೋಡ್ಕೊಂಡು ಬರೋಣ ಬರ್ರಿ. ನೋಡ್ರಿ, ಇಲ್ಲೇ ನಿಂತಾಳ ನಮ್ಮ ಸೌಮ್ಯ. ಅದೊಂದು ಏನೋ ವೆರೈಟಿ ಮಾಡ್ತಾಳಂತ. ಅದು ಏನು ಮಾಡಿದ ಅಂತ ನನಗೂ ಗೊತ್ತಿಲ್ಲ. ಸೊ ಆಕಿ ಬಾಯಿಂದನೇ ಕೇಳಂಬರಿ. ಏನು ಮಾಡಕತ್ತಿ ಸೌಮ್ಯ? ಬೇಗ ದಿಢೀರಂತ ಮಾಡುವ ಒಂದು ತಾಳಿಪಟ್ಟಿ ಮಾಡ್ತಾ ಇದ್ದೇನೆ. ತಾಳಿಪಟ್ಟಿ ಅಂತ ನೋಡ್ರಿ. ಏನೆಲ್ಲ ತಗೊಂಡೇವ ಅದಕ್ಕೆ? ಈರುಳ್ಳಿ, ಕೊತ್ತಂಬರಿ, ಮತ್ತೆ ಕರಿಬೇವು, ಜೀರಿಗೆ, ಖಾರ, ಧನಿಯಾ ಪುಡಿ, ಮತ್ತೆ ಪಲಾವ್ ಮಸಾಲ, ಉಪ್ಪು, ಮೆಣಸಿನ್ಕಾಯಿ, ಅರಿಶಿನ ಪುಡಿ, ಸಾಂಬಾರ್ ಪುಡಿ. ಮತ್ತೆ ಇದು ಏನವ? ಇದು ಜೋಳದ ಹಿಟ್ಟು, ಕಡಲೆ ಹಿಟ್ಟು, ಗೋಧಿ ಹಿಟ್ಟು. ಇಷ್ಟೆಲ್ಲ ಬೇಕಂತ ತಾಳಿಪಟ್ಟಿ ಮಾಡಕ. ನೋಡ್ರಿ, ಈಸಿ ಆಗೈತೆ ಅಂತ ದಿಢೀರಾಗಿ ಮಾಡ್ಕೋಬೋದಂತ. ಇವಾಗ ಇದನ್ನ ಹಿಟ್ಟನ್ನ ನಾದ್ಕೋತಾಳ ಬರ್ರಿ. ನೋಡ್ರಿ, ಇವಾಗ ಎಲ್ಲ ಕಟ್ ಮಾಡ್ಕೊಂಡಳಲ್ಲ, ಅದನ್ನೆಲ್ಲನೂ ಒಟ್ಟಿಗೆ ಇವಾಗ ಅದರೊಳಗೆ ಹಾಕಿ ಮಿಕ್ಸ್ ಮಾಡಿ ಹಿಟ್ಟನ್ನ ನಾದ್ತಾಳಂತ. ಬರ್ರಿ ಹೇಗಾಗುತ್ತೆ ಅಂತ ನೋಡೋಣ. ಈಕಿ ಆಲ್ಮೋಸ್ಟ್ ಎಲ್ಲ ಮಸಾಲೆ ತೊಗೊಂಡಾಳ. ಈಸಿಯಾಗಿ ಮಾಡ್ಬೇಕಂದ್ರೆ ಈರುಳ್ಳಿ, ಟೊಮೆಟೊ, ಹಸಿಮೆಣ್ಸಿನ್ಕಾಯಿ ಇದ್ರೆ ಸಾಕು. ಇವಕ್ಕೆ ಒಂಥರ ಮಸಾಲೆ ತಾಳಿಪಟ್ಟಿ ಮಾಡಕತ್ತಾಳಂತ್ರಿ. ಅದಕ್ಕೆ ಆಲ್ಮೋಸ್ಟ್ ಜಾಸ್ತಿ ಮಸಾಲಿನ ಯೂಸ್ ಮಾಡ್ಯಾಳ. ನೋಡಂಬರಿ ಹೆಂಗಾಗುತ್ತೆ ಅಂಥೇಳಿ. ಲಾಸ್ಟಿಗೆ ಕೊತ್ತಂಬರಿನ ಆ್ಯಡ್ ಮಾಡ್ತಾಳೆ. ಎಷ್ಟು ಬೇಕೋ ಅಷ್ಟನ್ನು ಇವಾಗ ನೀರು ಹಾಕಿ ನಾದ್ಕೊತಾಳ್ರಿ. ಮೊದಲು ಇವಾಗ ಕಟ್ ಮಾಡ್ಕೊಂಡಿರೋಂಥ ಮಸಾಲೆನ ಎಲ್ಲ ಫಸ್ಟಿಗೆ ನೀಟಾಗಿ ಕೈಯಿಂದ ಮಿಕ್ಸ್ ಮಾಡ್ಕೋತಾರೆ. ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೋ ಆ ರೀತಿ ಕೈಯಿಂದ ಆದರೆ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನಿಮಗೆ ಸ್ಪೂನ್ ಇರುತ್ತಲ್ಲ, ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ಸೊ ಇಲ್ಲಿ ನಮ್ಮ ಸೌಮ್ಯ ನೋಡ್ರಿ ಕೈಯಿಂದ ಮಿಕ್ಸ್ ಮಾಡ್ತಾಳಂತ. ಅದು ಸ್ಪೂನಿಂದೆಲ್ಲ ಕರೆಕ್ಟಾಗಿ ಮಿಕ್ಸ್ ಆಗಲ್ಲಂತ. ಸೊ ಹಾಗಾಗಿ ನೋಡ್ರಿ, ಇವಾಗೆಲ್ಲ ಮಿಕ್ಸ್ ಆಯಿತು. ಇವಾಗ ಅಕ್ಕಿಗೆ ಎಷ್ಟು ಬೇಕೋ, ಆ ಹಿಟ್ಟಿಗೆ ಎಷ್ಟು ಬೇಕೋ ಅದ್ರ ತಕ್ಕಷ್ಟು ನೀರನ್ನ ಆ್ಯಡ್ ಮಾಡ್ತಾಳ್ರಿ ನಮ್ಮ ಸೌಮ್ಯ. ಇದು ಉತ್ತರ ಕರ್ನಾಟಕದ ಮಸಾಲೆ ತಾಳಿಪಟ್ಟಿ ಅನ್ಬೋದು ರೀ. ನೋಡ್ರಿ, ಇವಾಗ ಹಿಟ್ಟೆಲ್ಲ ನಾದಾಯ್ತು. ಇವಾಗ ಲಾಸ್ಟಿಗೆ ಕೊತ್ತಂಬರಿನ ಆ್ಯಡ್ ಮಾಡ್ಕೊಳಕತ್ತಾಳ. ಫ್ಲೇವರ್ ಒಂಥರ ಕೊತ್ತಂಬರಿ ಹಾಕಿದ್ರೆ ಏನೋ ಟೇಸ್ಟ್ ಕೊಡುತ್ತಾ. ಹಿಟ್ಟು ಜಾಸ್ತಿ, ನೀರು ಜಾಸ್ತಿ ಆಯ್ತು ಏನು ಅದಕ್ಕೆ? ಇಲ್ಲ, ನೀರೇನು ಜಾಸ್ತಿ ಆಗಿಲ್ಲ ಅಂತ, ಕರೆಕ್ಟ್ ಆಗೈತೆ ಅಂತ್ರಿ. ಜಾಸ್ತಿ ಗಟ್ಟಿ ಬೇಡ, ಈ ಥರ ಬೇಕಂತ. ಹಾಗಾಗಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆದರೂ ಆಗ್ಬೋದು, ಈವ್ನಿಂಗ್ ಬ್ರೇಕ್ಫಾಸ್ಟಿಗಾದರೂ ಮಾಡ್ಕೋಬೋದು. ಚೆನ್ನಾಗಿ ಇರುತ್ತೆ ರೀ. ಮತ್ತು ಲಾಸ್ಟಿಗೆ ನೋಡ್ರಿ ಸ್ವಲ್ಪ ಎಣ್ಣೆನ ಆ್ಯಡ್ ಮಾಡ್ಕೊಳಕತ್ತಾರ. ಏನಕ್ಕಂದ್ರೆ ಅದು ಕೈಗೆಲ್ಲ ತಾಗಬಾರ್ದು ಅನ್ನೋ ಕಾರಣಕ್ಕೆ ಲಾಸ್ಟಿಗೆ ಎಣ್ಣೆನ ಆ್ಯಡ್ ಮಾಡಿ ಈ ಥರ ಸರಿಯಾಗಿ ಮಿಕ್ಸ್ ಮಾಡಿ ಏನೊಂದು 5 ಮಿನಿಟ್ಸ್ ಇಡಬೇಕನ. ಒಂದು 5 ಮಿನಿಟ್ಸ್ ಇಡಬೇಕಂತ್ರಿ, ಆಮೇಲೆ ಮಾಡೋದಂತ. ನೀವು ಕೂಡ ಮನೇಲಿ ಒಂದು ಸಲ ಟ್ರೈ ಮಾಡಿರಿ, ಚೆನ್ನಾಗಿರುತ್ತೆ, ಈಸಿಯಾಗಿರುತ್ತೆ. ಜಾಸ್ತಿ ಟೈಮ್ ಕೂಡ ಇಲ್ಲ. ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ, ಈವ್ನಿಂಗ್ ಬ್ರೇಕ್ಫಾಸ್ಟಿಗೆ ಮಕ್ಕಳಿಗೆ ಬೇಗ ಮಾಡಿ ಕೊಡ್ಬೋದು. ಇದು ಕೆಲವೊಬ್ರು ಹಳ್ಳಿ ಸೈಡ್ ಏನು ಗೊತ್ತನ್ರಿ, ತಾಳಿಪಟ್ಟಿ ಮಾಡ್ತಾರೆ, ಬಟ್ ಜಾಸ್ತಿ ಏನಿರಲ್ಲ. ಇದು ಒಂಥರ ಮಸಾಲೆ ತಾಳಿಪಟ್ಟಿ. ಒಂದು 5 ಮಿನಿಟ್ಸ್ ಹಿಟ್ಟು ಹದಕ್ಕೆ ಬರಬೇಕು. ಹಾಗಾಗಿ 5 ಮಿನಿಟ್ಸ್ ಇಟ್ಟಿವ್ರಿ. 5 ಮಿನಿಟ್ಸ್ ಆದಮೇಲೆ ತಾಳಿಪಟ್ಟಿ ಮಾಡೋಣ್ರಿ. ನೋಡ್ರಿ, ಹಿಟ್ಟಂತೂ 5 ಮಿನಿಟ್ಸ್ ನೆನೆಯಕ್ಕೆ ಇಟ್ಟಿದ್ವಿ. ಈಗ ಹಿಟ್ಟಂತೂ 5 ಮಿನಿಟ್ಸ್ ಚೆನ್ನಾಗಿ ನೆಂದೈತಿ. ಇವಾಗ ನಮ್ಮ ಸೌಮ್ಯ ನೋಡ್ರಿ ಸಣ್ಣ ಸಣ್ಣ ಉಂಡೆ ಮಾಡಿಕೊಂಡು ಇವಾಗ ತಾಳಿಪಟ್ಟಿ ಮಾಡ್ತಾಳ. ಬರೀ ತೋರಿಸ್ತೀನಿ ಹೇಗೆ ತಾಳಿಪಟ್ಟಿ ಮಾಡ್ತಾಳ ಅಂಥೇಳಿ. ಒಂಥರ ಮಸಾಲೆ ತಾಳಿಪಟ್ಟಿ ರೀ, ನಾರ್ಮಲ್ ತಾಳಿಪಟ್ಟಿ ಅಲ್ಲ, ಇದು ಮಸಾಲೆ ತಾಳಿಪಟ್ಟಿ ಅಂತಲೇ ಹೇಳ್ಬೋದು. ಮಗಳು ನೋಡ್ರಿ ಈ ಥರ ಒಂದು ಎಣ್ಣೆ ಕವರ್ ತೊಗೊಂಡಾಳ. ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಂಡಾಳ. ಆಲ್ಮೋಸ್ಟ್ ಇದರಲ್ಲಿ ಎಣ್ಣೆ ಇರುತ್ತೆ, ಆದರೂ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಥರ ಒಂದು ಉಂಡೆ ಮಾಡ್ಕೊಂಡಾಳ. ಅಷ್ಟೇ ಈ ಥರ ಒಂದು ಉಂಡೆ ಮಾಡ್ಕೋಬೇಕ್ರಿ ಎಷ್ಟು ಬೇಕೋ. ಆಮೇಲೆ ಈ ಥರ ಕೈಯಿಂದ ತಟ್ಟಬೇಕು, ನಿಧಾನವಾಗಿ ತಟ್ಟಬೇಕು. ನಿಧಾನವಾಗಿ ತಟ್ಟಿದ್ರೆ ಅದು ರೌಂಡ್ ಶೇಪ್ ಬರುತ್ತೆ, ಇಲ್ಲಾಂದ್ರೆ ರೌಂಡ್ ಶೇಪ್ ಬರಲ್ಲ.
ತಟ್ಟಕತ್ತಳ್ರಿ ನಮ್ಮ ಸೌಮ್ಯ. ನೋಡ್ರಿ ಎಲ್ಲ ಈರುಳ್ಳಿ ಟೊಮೆಟೊ ಎಲ್ಲ ಹೆಂಗೆ ಕಾಣಕತ್ತೈತಿ. ಫುಲ್ ಮಸಾಲೆ ತಾಳಿಪಟ್ಟಿ ನೋಡ್ರಿ, ಚೆನ್ನಾಗಿರುತ್ತೆ. ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ. ಇನ್ನು ಇಷ್ಟು ಹಿಟ್ಟೈತಿ. ಇವಾಗ ಫಸ್ಟ್ ಟೈಮ್ ಈಗ ಒಂದು ಮಾಡಕತ್ತಾಳ. ಇಷ್ಟು ಸಣ್ಣದಾಗಿ, ಯಾಕಂದರೆ ಉಂಡೆ ನಾವು ಸಣ್ಣದು ತೊಗೊಂಡಿವಲ್ಲ, ಹಾಗಾಗಿ ಸ್ವಲ್ಪ ಸಣ್ಣದೇ ಇರಲಿ. ಅತಿ ದೊಡ್ಡದು ಮಾಡೋಕೆ ಹೋದ್ರೆ ಸೈಡೆಲ್ಲ ಕಟ್ಟಾಗತ್ತೆ. ಸೊ ಅತಿ ದೊಡ್ಡದು ಬೇಡ. ಈ ಥರ ಆಗೈತಿ ನೋಡ್ರಿ ತಾಳಿಪಟ್ಟಿ. ಕಲರ್ಫುಲ್ಲಾಗಿ ಕಾಣಕತ್ತೈತಿ. ಇವಾಗ ಇದನ್ನು ಒಂದು ಸ್ವಲ್ಪ ಆಯಿಲ್ ಹಾಕಿ, ಇವಾಗ ಇದನ್ನು ನೋಡ್ರಿ ಇಷ್ಟು ರೌಂಡ್ ಸಾಕಂತ ಇವಾಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಬರೀ ಎಣ್ಣೆಯಲ್ಲಿ ಹಾಕಿ ಒಂದು ಸ್ವಲ್ಪ ಒಂಥರ ತವಾ ಫ್ರೈ ಅಂತಾರಲ್ರಿ, ಆ ಥರ ತವಾ ಫ್ರೈ ಮಾಡೋಣ ಬರ್ರಿ. ಆದ್ರಿ ಸಣ್ಣದೊಂದು ದೋಸೆದು ತೊಗೊಂಡಿವಿ ಹಂಚನ್ನ. ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿದ್ದೀವಿ, ಏನಕ್ಕಂದ್ರೆ ಅದು ಹತ್ಕೋಬಾರ್ದು. ಹಾಗಾಗಿ ಇವಾಗ ಅದನ್ನು ನೋಡ್ರಿ ಕೈಯಿಂದ ಈ ಥರ ತೆಗೆದು ಇಲ್ಲಿಗೆ ಹಾಕಿಬಿಟ್ರೆ ಮುಗಿಯಿತು. ನಮ್ಮ ಸಿಂಪಲ್ ಆದ ತಾಳಿಪಟ್ಟಿದೆ. ಇದನ್ನ ಒಂದು ಸ್ವಲ್ಪ ಲೋ ಫ್ಲೇಮ್ನಾಗ ಇಟ್ಟು ಬೇಯಿಸ್ಕೊರಿ, ಏನಕ್ಕಂದ್ರೆ ಅದು ಬೇಗ ಕಪ್ಪಾಗಿಬಿಡುತ್ತೆ. ಇವಾಗ ಇದನ್ನು ನಾವು ತಿರುಗಿಸ್ಕೊಳ್ಳೋಣ. ನೋಡ್ರಿ ಎಷ್ಟು ಚೆನ್ನಾಗೈತಿ. ವಾವ್, ಒಂಥರ ಆಮ್ಲೆಟ್ ಥರ ಪರಿಮಳನೂ ಬರಕತ್ತೈತ್ರಿ. ಮತ್ತು ನೋಡುವಾಗ ಇದು ನಮಗೆ ಆಮ್ಲೆಟ್ ಥರನ ಅನಿಸುತ್ತೆ ನೋಡ್ರಿ. ವಾವ್, ಚೆನ್ನಾಗೈತೆ ನೋಡ್ರಿ. ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ. ಅಷ್ಟೇ ಗೊತ್ತು, ಬರೀ ಸ್ವಲ್ಪ ಹೆಲ್ಪ್ ಮಾಡ್ಬೇಕು ಅಕ್ಕಾಗ ಅನ್ನೋದು ಏನೂ ಗೊತ್ತಿಲ್ಲ ನೋಡ್ರಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಥರ ಫ್ರೈ ಮಾಡ್ಕೊರಿ. ಮಸಾಲೆ ತಾಳಿಪಟ್ಟಿ ತಿನ್ನೋಕ್ಕೂ ಟೇಸ್ಟ್ ಆಗುತ್ತೆ, ಹಾಗೆ ನೋಡೋಕ್ಕೂ ಒಂಥರ ಆಮ್ಲೆಟ್ ಥರ ತೆಗಿಲಲ್ಲ. ಇವಾಗ ಇದು ಚೆನ್ನಾಗಿ ಫ್ರೈ ಆಗೈತ್ರಿ. ಈ ಥರ ಒಂದು ಹಾಟ್ ಬಾಕ್ಸ್ನಾಗ ಇಡೋಣ. ಇವಾಗ ಅದು ಫ್ರೈ ಮಾಡೋಷ್ಟರೊಳಗೆ ನೆಕ್ಸ್ಟ್ ಒಂದು ರೆಡಿ ಆಗೈತಿ. ಎಲ್ಲನೂ ಈ ಥರ ಒಂದೊಂದಾಗಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ರೀ. ಫಸ್ಟ್ ಇದು ಮಾಡುವಾಗ ರೌಂಡ್ ಶೇಪ್ ಬರಲಿಲ್ಲ ನೋಡ್ರಿ, ಬಟ್ ಇದು ಮಾತ್ರ ಚೆನ್ನಾಗಿ ರೌಂಡ್ ಶೇಪ್ ಬಂದೈತಿ. ಈರುಳ್ಳಿ, ಕೊತ್ತಂಬರಿ, ಹಾಗೆ ಮಸಾಲೆ ಎಲ್ಲ ಹೇಗೆ ಚೆನ್ನಾಗಿ ಕಾಣಿಸುತ್ತೆ ನೋಡ್ರಿ. ನೋಡೋಕ್ಕೂ ಒಂಥರ ಆಮ್ಲೆಟ್ ಥರನೇ ಕಾಣಿಸ್ತಾ ಇದೆ ನೋಡ್ರಿ. ಇಲ್ಲೇ ನಮ್ಮ ಸೌಮ್ಯ ಮಾಡಕತ್ತಾಳ, ಇಲ್ಲೇ ನಾನು ಬೇಯಿಸಕತ್ತೀನಿ, ಅಂದ್ರೆ ಫ್ರೈ ಮಾಡಕತ್ತೀನಿ. ಈ ಥರ ಮಾಡಕತ್ರ ಮಿನಿಮಮ್ ಇಬ್ಬರು ಅಂತ ಇರ್ಬೇಕ್ರಿ. ಒಬ್ಬರೇ ಇದ್ರೆ ಸಿಕ್ಕಾಪಟ್ಟೆ ಬೋರ್ ಆಗಿಬಿಡುತ್ತೆ, ಮತ್ತು ಮಾಡೋಕ್ಕೂ ಇಷ್ಟ ಆಗಲ್ಲ. ಎಲ್ರಿಗೂ ಒಬ್ಬರಿಗೆ ಕಷ್ಟ ಆಗುತ್ತಾ. ಇದೇನು ಜಾಸ್ತಿ ಇಲ್ಲ, ಸ್ವಲ್ಪ ಮಾಡಕತ್ತೀವಿ. ಹಾಗಾಗಿ ಚಿಕ್ಕಿದು ಎಷ್ಟು ದೊಡ್ಡದಾಯ್ತು ನೋಡಿ. ಇದು ನೋಡ್ರಿ ಎಷ್ಟು ದೊಡ್ಡದಾಗೈತಿ. ಸೆಕೆಂಡ್ ಟೈಮ್ ಇದು ಇನ್ನೂ ಚೆನ್ನಾಗಿ ಬಂದೈತಿ. ಫಸ್ಟ್ ಟೈಮ್ ಇದು ಒಂದು ರೌಂಡು ಚೆನ್ನಾಗಿ ಬಂದಿರಲಿಲ್ಲ, ಸೆಕೆಂಡ್ ಟೈಮ್ ಈ ಥರ ಬಂದೈತಿ. ಥರ್ಡ್ ಟೈಮ್ ನೋಡ್ರಿ ಎಷ್ಟು ಚೆನ್ನಾಗಿ ಬಂದೈತಿ, ದೊಡ್ಡದಾಗಿ ರೌಂಡಾಗಿ. ನೀವು ಹಿಟ್ಟು ತಗೊಳ್ಳೋ ಸೈಜಲ್ಲಿರುತ್ತೆ. ಸಣ್ಣದು ಉಂಡೆ ತಗೊಂಡ್ರೆ ಸಣ್ಣದಾಗುತ್ತೆ, ದೊಡ್ಡ ಉಂಡೆ ತಗೊಂಡ್ರೆ ದೊಡ್ಡದು. ಎಷ್ಟು ಚೆನ್ನಾಗೈತಿ. ವಾವ್, ನಿಮಗೂ ಬಾಯಲ್ಲಿ ನೀರು ಬರ್ತಾ ಇದೆಯಾ? ಬಂದರೆ ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ. ಇಲ್ಲ ಕಮೆಂಟ್ ಹಾಕಿ, ಬಾಯಲ್ಲಿ ನೀರು ಬಂದರೆ ಕಮೆಂಟ್ ಹಾಕಿ. ಸೊ ಹಾಗೆ ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ. ಓಕೆ, ಜಾಸ್ತಿ ಆಯಿಲ್ ಹಾಕೋದು ಬೇಡ ಆಯಿತಾ. ಬಟ್ ನಮ್ಮ ಸೌಮ್ಯನಿಗೆ ಸ್ವಲ್ಪ ಆಯಿಲ್ ಅಂದರೆ ಇಷ್ಟ, ಹಾಗಾಗಿ ಅವಳು ಜಾಸ್ತಿ ಆಯಿಲ್ನ ಯೂಸ್ ಮಾಡ್ತಾಳೆ. ನೋಡ್ರಿ, ಫೈನಲಿ ನಮ್ಮ ಮಸಾಲೆ ತಾಳಿಪಟ್ಟಿ ರೆಡಿ ಆಗೈತಿ. ಎಷ್ಟು ಚೆನ್ನಾಗಾಗೈತೆ ನೋಡ್ರಿ, ಕಲರ್ಫುಲ್ಲಾಗಿ ಎಷ್ಟು ನೀಟಾಗಿ ಕಾಣಕತ್ತೈತಿ ನೋಡಿ. ನೀವು ಕೂಡ ಒಂದ್ಸಲ ಈ ಮಸಾಲೆ ತಾಳಿಪಟ್ಟಿನ ಟ್ರೈ ಮಾಡಿ. ಟೇಸ್ಟ್ ಹೇಗಿದೆ ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಬರ್ರಿ ಇವಾಗ ಇದನ್ನು ಟೇಸ್ಟ್ ನೋಡೋಣ ಹೇಗಾಗೈತಿ ಅಂತ. ನೋಡ್ರಿ ಎಷ್ಟು ಚೆನ್ನಾಗಿ ಕಾಣ್ತತಿ ನಮ್ಮ ಮಸಾಲೆ ತಾಳಿಪಟ್ಟಿ. ಎಷ್ಟು ನೀಟಾಗಿ ಆಮ್ಲೆಟ್ ಥರನೇ ಕಾಣಕತ್ತೈತಿ. ಸೊ ಇದು ಆಮ್ಲೆಟ್ ಅಲ್ಲ, ಮಸಾಲೆ ತಾಳಿಪಟ್ಟಿ. ಗೋಧಿ ಹಿಟ್ಟು, ಏನದು ಜೋಳದ ಹಿಟ್ಟು, ಹಾಗೆ ಒಂದು ಸ್ವಲ್ಪ ಕಡಲೆ ಹಿಟ್ಟು, ಮೂರು ಹಿಟ್ಟನ್ನ ಮಿಕ್ಸ್ ಮಾಡಿ ಕೆಲವೊಂದು ಮಸಾಲೆ ಪದಾರ್ಥಗಳನ್ನು ಸೇರಿಸಿ ಮಾಡಿರೋಂಥ ಮಸಾಲೆ ತಾಳಿಪಟ್ಟಿ. ಇವಾಗ ನೋಡ್ರಿ, ನಾನು ನಮ್ಮ ಸೌಮ್ಯ ಇಬ್ಬರು ಸೇರ್ಕೊಂಡು ಮಾಡೀವಿ. ಇವಾಗ ನಮ್ಮ ಸೌಮ್ಯ ಫಸ್ಟ್ ಟೇಸ್ಟ್ ನೋಡ್ತಾಳ ಹೆಂಗಾಗೈತಿ ಅಂತ. ಟೇಸ್ಟ್ ನೋಡಿ ಸೌಮ್ಯ. ನೋಡುವಾಗಲೇ ಗೊತ್ತಾಗತ್ತೆ ರೀ, ಸಖತ್ ಅಂದ್ರೆ ಸಖತ್ ಆಗೈತಿ. ಬಟ್ ಅವಳು ಟೇಸ್ಟ್ ಮಾಡಕತ್ತಾಳ. ಹೇಗಾಗೈತಿ ಸೌಮ್ಯ? ಸೂಪರ್. ಸೂಪರ್ ಅಂತ್ರಿ. ಉಪ್ಪು ಖಾರ ಎಲ್ಲ ಬರೋಬ್ಬರಿ. ಸೂಪರ್ ಆಗೈತಿ ರೀ. ಉಪ್ಪು ಖಾರ ಮಸಾಲೆ ಎಲ್ಲ ಪರ್ಫೆಕ್ಟ್ ಆಗೈತಿ.
ನಾವು ಇಷ್ಟು ಚೆನ್ನಾಗಿ ಬರುತ್ತಂತ ಅಂದ್ಕೊಂಡೇ ಇರಲಿಲ್ಲ. ಅದರಲ್ಲೇ ಆಲ್ಮೋಸ್ಟ್ ಕಡಲೆ ಹಿಟ್ಟನ್ನ ಯಾರೂ ಹಾಕಲ್ಲ ತಾಳಿಪಟ್ಟಿ ಮಾಡುವಾಗ. ನಾವು ಫಸ್ಟ್ ಟೈಮ್ ಕಡಲೆ ಹಿಟ್ಟು ಹಾಕಿವಿ. ಕಡಲೆ ಹಿಟ್ಟು ಹಾಕಿ ಮಾಡಿರೋದ್ರಿಂದ ಟೇಸ್ಟ್ ಅಂತೂ ಸಖತ್ತಾಗಿ ಬಂದೈತಿ. ಒಂಥರ ಆಮ್ಲೆಟ್ ತಿಂದಂಗೂ ಅನಿಸ್ತೈತಿ. ಈ ಕಡೆ ಮಸಾಲೆ ತಾಳಿಪಟ್ಟಿ ಸಖತ್ ಅಂದರೆ ಸಖತ್ ರೀ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ಮತ್ತು ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ ಮಾಡ್ಕೊಂಡಿಲ್ಲ ಸಬ್ ಮಾಡ್ಕೊಳ್ಳಿ. ಮಾತಾಡ ಎಲ್ಲರೂ ಬೇಗ ಬೇಗ ಟ್ರೈ ಮಾಡಿ. ಎಲ್ಲ ತುಂಬ ಚೆನ್ನಾಗಾಗಿದೆ. ಕೇವಲ ನಿಮಗೆ ಹಸುವಾದಾಗ ಬೇಗ ಮಾಡ್ಕೊಂಡು ತಿನ್ಬೋದು. ಬಾಯ್ 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 ರೀ. ಮತ್ತೆ ಮುಂದಿನ ಹೊಸ ವೀಡಿಯೋದೊಂದಿಗೆ ಸಿಗೋಣ. ಟಾಟಾ ಬಾಯ್ ಬಾಯ್ ಆಲ್.